ಮಾತಿನ ಪ್ರಕಾರ ನೂರಾರು ಜನ ಮುಂದೆ ಗಂಡನ ಮನೆಯಲ್ಲಿ ರಾಜಾರೋಷವಾಗಿ ಬದುಕಿದ್ಲು ಅಂತ ಬರ್ದಿದೆ. ಎರಡು ನನ್ಗಿದೆ. ಏಟ್ಗೆ ಎದರೇಟು ನೋಡೇ ಬಿಡೋಣ. ನೀವಾ ನಾನಾ? ಬಿಟ್ಟು ನನ್ನಲ್ಲಿರೋ ಗುಣ ಯುದ್ಧ ಯಾವತ್ತಿದ್ರು ನಾನ್ ಗೆಲ್ತೀನಿ, ಮನೆ ಗೆಲ್ತೀರಾ ಅಂತ. ಅತ್ತೆ, ನಿನ್ನ ಸಾಹೇಬ್ರು ಕರಿತಾ ಇದ್ರು. ನನ್ನನ್ನ ಯಾಕಂತೆ? ನನ್ಗೇನು ಗೊತ್ತು, ನೀನೇ ಹೋಗಿ ಕೇಳು. ಅಲ್ಲಿ ಕರೀತಿದ್ದಾರೆ ನೋಡತ್ತೆ. ಹೌದಲ್ಲ, ಬಂದೆ ಅದಕ್ಕೆ. ಏನಪ್ಪ, ಏನಾರ ಬೇಕಿತ್ತಾ? ಹ್ಞೂ ಅಮ್ಮ, ಗೊತ್ತಾಗಬೇಕಾಗಿತ್ತು. ಏನು? ಸತ್ಯ. ಅಲ್ಲೇನಾಯ್ತು ಅನ್ನೋ ಸತ್ಯ ಗೊತ್ತಾಗಬೇಕಾಗಿತ್ತು. ದೀಪುನ ಮನೆಯಿಂದ ಹೊರಗೆ ಹಾಕಿದ್ರು. ಏನು ಹೇಳ್ತಾ ಇದೆಯಮ್ಮ? ಯಾಕೆ ಏನು ಅಂತ ಹೇಳ್ತಾ ಕೂತ್ರೆ ಅದೊಂದು ದೊಡ್ಡ ಕತೆ ಆಗುತ್ತೆ. ಸೌಂದರ್ಯ ಅವ್ರ ವಿರುದ್ಧ ದೀಪು ಏನೋ ನಡ್ಕೊಂಡಿದ್ಲು. ಆ ಕೋಪದಲ್ಲಿ ಅವರು ಅವಳನ್ನ ಹೊರಗಡೆ ಹಾಕಿದ್ರು. ಇನ್ನು ಮುಂದೆ ಒಳಗಡೆ ಬರಬಾರ್ದು ಅಂತಲೂ ಸೌಂದರ್ಯ ಅವರು ಹೇಳಿದರು. ನಿಮ್ಮಪ್ಪ ಸೌಂದರ್ಯ ಅವ್ರ ಹತ್ರ ಎಷ್ಟೇ ಕ್ಷಮೆ ಕೇಳಿದ್ರು ಅವ್ರ ಮನಸ್ಸೇ ಕರಗಲಿಲ್ಲ. ಕೊನೆಗೆ ಸೌಂದರ್ಯ ಅವರು ಅಪ್ಪನಿಗೆ ತುಂಬ ಅವಮಾನ ಆಗೋ ರೀತಿನಲ್ಲಿ ಮಾತಾಡಿದ್ರು. ಅದನ್ನು ದೀಪು ಸಹಿಸಲಿಲ್ಲ. ಅಲ್ಲೆಲ್ಲರೂ ಮುಂದೆ ಸೌಂದರ್ಯ ಅವ್ರ ಜೊತೆ ದೀಪು ಧೈರ್ಯವಾಗಿ ಮಾತಾಡಿದ್ಲು. ಯಾವುದೇ ಕಾರಣಕ್ಕೂ ನಾನು ಈ ಮನೆ ಬಿಟ್ಟು ಹೋಗಲ್ಲ ಅಂತ ಹಠ ಹಿಡಿದ್ಲು. ಅವಳ ಮಾತು ಕೇಳಿ ಅವರೆಲ್ಲರೂ ಸುಮ್ಮನೆ ಆಗ್ಬಿಟ್ರು. ಆಮೇಲೆ ಏನಾಯ್ತು? ಆಮೇಲೆ ನಮ್ಮನ್ನ ಊರಿಗೆ ಹೊರಡಿ ಅಂತ ಹೇಳಿದ್ಲು. ಈ ವಿಷಯ ನಿನಗೆ ಗೊತ್ತಾದರೆ ಎಲ್ಲಿ ಏನು ಅನಾಹುತ ಆಗುತ್ತೋ ಅಂತ ಹೇಳಿ ಅಪ್ಪ ನಿನಗೂ ಹೇಳಬೇಡ, ಅಂಬುಜಿಗೂ ಹೇಳಬೇಡ ಅಂತ ಹೇಳಿದ್ರು. ಅಲ್ಲಮ್ಮ, ನಮ್ಮ ದೀಪ ಪುಟ್ಟಿಗೆ ಬೇರೆ ಏನೂ ತೊಂದರೆ ಆಗಿಲ್ಲ ತಾನೆ? ಅವಳ ಧೈರ್ಯ ನೋಡಿ ನಾವೇ ಗಾಬರಿ ಆಗ್ಬಿಟ್ಟು ಗೊತ್ತಾ. ಇನ್ನು ಮುಂದೆ ಏನೇ ಸಮಸ್ಯೆ ಬಂದರೂ ಅವಳ ಜೀವನನ ಅವಳು ಸರಿ ಮಾಡ್ಕೊಳ್ತಾಳೆ ಅನ್ನೋ ನಂಬಿಕೆ ಬಂತು. ಅಷ್ಟಾದ್ರೆ ಸಾಕು. ಏಯ್, ಅಲ್ಲ ಅಣ್ಣ ಕರೆದಿಲ್ಲ, ಏನಿಲ್ಲ, ಕರೆದಿದ್ದಾನೆ ಅಂತೇಳಿ ನನ್ನನ್ನು ಬಯಸ್ತೀಯಾ? ಹೌದಾ? ಇಲ್ಲ ಅತ್ತೆ, ನಿಜವಾಗ್ಲೂ ಕರೆದ್ರು. ದುಬೈಲಿರೋ ನಮ್ಮ ಮಾವನ ಮೇಲೆ ಆಣೆ. ಅಯ್ಯೋ, ಇಷ್ಟು ಚಿಕ್ಕ ವಿಷಯಕ್ಕೆ ದೂರದಲ್ಲಿರೋ ನನ್ನ ಗಂಡನ ಮೇಲೆ ಯಾಕೋ ಆಣೆ ಮಾಡ್ತೀಯಾ? ಒಂದು ನೀನ್ ಸುಳ್ಳು ಹೇಳ್ತಿರ್ಬೇಕು, ಇಲ್ಲ ವಯಸ್ಸಾಗಿ ನಮ್ಮ ಅಣ್ಣನೇ ಮರ್ತಿರ್ಬೇಕು. ಅಂಬುಜ, ಹೌದತ್ತೆ. ಅಮ್ಮ, ಹೊಟ್ಟೆ ಇರೋ ಪಾರ್ಟ್ಸ್ ಎಲ್ಲ ಟೈಮ್ ಆಯ್ತು ಅಂತ ಕೂಗ್ತಾ ಇದೆ. ಓಹ್, ತೀರ್ಥ ಬಿಟ್ಕೊಳ್ಳೋ ಟೈಮ್ ಆಯ್ತೇನೋ? ಏನ್ ಹಿಂಗ್ ಮಾತಾಡ್ತೀಯ? ಮನೇಲಿ ಯಾರಾದ್ರೂ ಕುಡಿತಾರಾ? ಅದೇನಾದ್ರು ಹೊರಗಿದ್ರೆ ಒಂದು 20 ನಿಮಿಷ ಆಗುತ್ತೆ ಕಣ. ನೀನು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಾ. ಅಷ್ಟರಲ್ಲಿ ನಾನು ಅಡುಗೆ ರೆಡಿ ಮಾಡ್ತೀನಿ. ಬಟ್ಟೆನ ಚೇಂಜ್ ಮಾಡು. ದೇವ್ರೆ, ಇವತ್ತಿಂದ ನನ್ನ ಹೊಸ ಜೀವನ ಶುರು. ಇಷ್ಟು ದಿನ ಇದು ದೀಪನೇ ಬೇರೆ, ಇನ್ನು ಮುಂದೆ ಇರೋ ದೀಪನೇ ಬೇರೆ. ಹಾಗಂತ ಈ ಮನೆಗೆ ಕೆಟ್ಟದಾಗೋ ಕೆಲಸ ಯಾವತ್ತೂ ಮಾಡಲ್ಲ. ನಿನ್ನಿಂದ ಈ ಮನೆಯವ್ರಿಗೆಲ್ಲ ಒಳ್ಳೇದಾಗಬೇಕು, ಈ ಮನೆ ಬೆಳಗಬೇಕು. ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋ ಸಂಸ್ಕಾರನ ನಾನು ಯಾವತ್ತೂ ಮರೆಯಲ್ಲ. ಈ ಮನೆಯವ್ರ ಜೊತೆ ಖುಷಿಯಾಗಿ ಹೊಂದ್ಕೊಂಡು ಹೋಗೋ ತಾಳ್ಮೆ ಕೊಡು. ಗಂಡನ ದೇವ್ರ ಅಂದ್ಕೊಂಡಿರೋ ನನಗೆ ಅವ್ರ ಸೇವೆ ಮಾಡೋ ಭಾಗ್ಯ ಕೊಡು. ಮೇಡಮ್, ಏನಾದರೂ ಸಹಾಯ ಬೇಕಿದ್ರೆ ಕೇಳಿ ಮೇಡಮ್, ಮಾಡಿಕೊಡ್ತೀನಿ. ಸಹಾಯ ಏನು ಬೇಡ ಅಕ್ಕ, ಆದರೆ ನೀವ್ಯಾಕೆ ನನ್ನನ್ನು ಮೇಡಮ್ ಅಂತ ಕರಿತಿದ್ದೀರಾ? ಇಷ್ಟು ದಿನ ನೀನು ಎಲೆಮರೆ ಕಾಯ್ತಾರ ಇದ್ದೋಳು ಇವಾಗ ಅಧಿಕೃತವಾಗಿ ಈ ಮನೆ ಸೊಸೆ ಆಗಿದೆಯಾ. ಇನ್ನು ಮುಂದೆ ಎಲ್ಲರ ಮುಂದೆ ರಾಜಾರೋಷವಾಗಿ ಓಡಾಡ್ಕೊಂಡು ನೀನು ಅಧಿಕಾರನ ಚಲಾಯಿಸ್ಬೋದಲ್ವಾ. ಆ ಭಯ ಗೌರವದಿಂದ ಮೇಡಮ್ ಅಂತ ಕರೆದೆ. ತಪ್ಪಿದ್ರೆ ಕ್ಷಮೆ ಕೇಳಿ ತಿದ್ಕೊಳ್ತೀನಿ ಮೇಡಮ್.
ಅಯ್ಯೋ ನೀವು ನಂಗೆ ಹಾಗೆಲ್ಲ ಕರಿಬೇಡಿ, ನಂಗೆ ಮುಜುಗರ ಆಗತ್ತೆ. ದೀಪ ಹೋಗು ಬಾ ಅಂತ ಮುಂಚೆ ಕರಿತಿದ್ರಲ್ವಾ, ಹಾಗೆ ಕರೀರಿ, ಅದೇ ನಂಗೆ ಖುಷಿ ಕೊಡುತ್ತೆ. ಅಷ್ಟಕ್ಕೂ ನಾನು ಈ ಮನೆ ಸೊಸೆ ಹಾಕೂಡ್ಲೆ ಬಂದ ದಾರಿ ಇಟ್ಟು ಹೆಜ್ಜೆನ ಮರೆಯಲ್ಲ. ಎಲ್ರಿಗೂ ಮರ್ಯಾದೆ ಕೊಟ್ಟು ಎಲ್ಲರ ಹತ್ರನೂ ನಗ್ನಗ್ತಾ ಮಾತಾಡಿ ಖುಷಿಯಾಗಿರ್ತೀನಿ. ನಿನ್ನಿಂದ ನಾನು ಬಯಸೋದು ಅದನ್ನೇ ದೀಪ. ಆದರೆ ಎಲ್ಲ ಟೈಮಲ್ಲೂ ಅತಿಯಾದ ಪ್ರೀತಿ ಗೌರವ ನಡೆಯಲ್ಲ, ನೆನಪಿರ್ಲಿ. ಸರಿ, ನೀನು ಪೂಜೆ ಮುಂದುವರ್ಸು, ನನ್ನ ಅಪ್ಪಂಗೆ ಕಾಫಿ ಕೊಡಬೇಕು. ಪೂಜೆ ಮುಗಿಸಿ ನಾನೇ ಕೊಡ್ತಿದ್ದೆ. ಪರವಾಗಿಲ್ಲ, ಪೂಜೆನ ಅರ್ಧದಲ್ಲೇ ನಿಲ್ಲಿಸ್ಬಾರ್ದು, ನಾನು ಕೊಡ್ತೀನಿ. ಅಕ್ಕ, ಮಾವನ ಹತ್ರ ನೆನ್ನೆ ನಡೆದಿದ್ದೆಲ್ಲ ಹೇಳಿದ್ರ? ಇನ್ನೂ ಹೇಳಿಲ್ಲ, ಆಮೇಲೆ ಹೇಳ್ತೀನಿ. ಈಗ ನೀನು ಪೂಜೆ ಮುಂದುವರ್ಸು, ಮನೆಯವ್ರನ್ನೆಲ್ಲ ಕರಿತೀನಿ. ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಸುಕ್ಕು, ಏನು ಈ ಸಿಚುವೇಶನ್ನಲ್ಲಿ ಕೃಷ್ಣನ್ ಸಂದೇಶ ಒಂದು ಹೇಳ್ತೀನಿ ಕೇಳು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ತದ್ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದರ ಅರ್ಥ ಏನು ಗೊತ್ತಾ? ಗೊತ್ತಿಲ್ಲ. ಧರ್ಮದಿಂದ ಬದುಕೋರ್ನ ಧರ್ಮನೇ ರಕ್ಷಿಸುತ್ತೆ. ನಿನ್ನೆ ದೀಪನ ಅಷ್ಟೊಂದು ಗೋಳಾಯ್ಕೊಂಡ್ರಲ್ಲ, ಆದರೂ ಅವಳು ನಿಮ್ಮನ್ನ ಹೆದರ್ಸಿ ತನ್ನ ಸ್ಥಾನನ ಗಟ್ಟಿ ಮಾಡ್ಕೊಂಡ್ಲಲ್ಲ. ಯಾರೊಬ್ರು ಅವಳು ಸಹಾಯಕ್ಕೆ ಬರಲಿಲ್ಲ ಅಂದ್ರು ಅವಳು ನಿಮ್ಮನ್ನೆಲ್ಲ ಹೇಗೆ ಹೆದರ್ಸಿದ್ಲು. ಅವಳು ಧರ್ಮದಲ್ಲೇ ನಡೀತಿದ್ದಾಳೆ. ಅವಳನ್ನ ಧರ್ಮನೇ ಕಾಯುತ್ತೆ, ಧರ್ಮನೇ ಕಾಪಾಡುತ್ತೆ. ಧ್ಯಾನ ಮಾಡೋದ್ ಬಿಟ್ಟು ಯಾಕೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದೀಯಾ? ಸ್ವಲ್ಪ ನೆಮ್ಮದಿಯಾಗಿರಕ್ ಬಿಡ್ತೀರಾ? ಕಣ್ಣು ಮುಚ್ಚಿದ್ರೆ ಕಣ್ಣು ತೆಗೆದ್ರೆ ಎಲ್ಲಿ ನೋಡಿದ್ರು ಅವಳೇ ಕಾಣ್ತಾ ಇದ್ದಾಳೆ. ನನಗೂ ಸೇಮ್ ಟು ಸೇಮ್ ಹಾಗೆ ಅನ್ನಿಸ್ತಿದೆ. ನಿನ್ನೆ ಅವಳ ಆಟ ಮುಗೀತು ಅನ್ಕೊಂಡ್ರೆ ಇವತ್ತು ಶುರು ಆಗ್ತಿದೆ ಅನ್ನಿಸ್ತಿದೆ. ನಿನ್ನೆ ರೆಬಲ್ ಆದವಳು ಇವತ್ತು ಟ್ರಬಲ್ ಆಗೋ ತರ ಕಾಣಿಸ್ತಾಳೆ ಸೌಂದರ್ಯ. ಅಂದ್ರೆ ಮನೆ ಮುಂದೆ ಮದ್ವೆ ಡೆಕೋರೇಷನ್ ಮಾಡ್ತಾರಲ್ಲ ಆ ತರ ಅಲಂಕಾರ ಮಾಡ್ತಿದ್ವು ಅಲ್ದೆ ದೇವ್ರ ಮುಂದೆ ಕುತ್ಕೊಂಡು ಹಾಡು ಹೇಳ್ಕೊಂಡು ಎಲ್ರೂ ಸೆಳೀತಾ ಇದ್ದಾಳೆ. ಹೀಗೆ ಆದ್ರೆ ಗ್ಯಾರಂಟಿ ನಿನ್ ಜಾಗ ಕಿತ್ಕೋತಾಳೆ. ಇದಕ್ಕೆಲ್ಲ ಕಡಿವಾಣ ಹಾಕ್ಲಿಲ್ಲ ಅಂದ್ರೆ ನಿನ್ನೆ ಆಗಿದ್ದು ಇವತ್ತು ಆಗುತ್ತೆ, ನಾಳೆನೂ ಆಗುತ್ತೆ. ನೀನು ಅವಳನ್ನು ಹೀಗೆ ಬಿಟ್ರೆ ಗ್ಯಾರಂಟಿ ನೀನು ಗೇಟ್ ಪಾಸ್ ಕೊಟ್ಟರು ಕೊಡ್ತಾಳೆ. ಕೋಪನ ನನ್ನ ಮೇಲೆ ಯಾಕಮ್ಮ ತೋರಿಸ್ತೀಯಾ? ಇದಕ್ಕೆಲ್ಲ ಕಾರಣ ಅವಳೇ ತಾನೆ. ಅವಳು ಈಗಲೇ ಮೂಗ್ದಾರ ಹಾಕಿ ಅವಳ ಆಟಕ್ಕೆಲ್ಲ ಕಡಿವಾಣ ಹಾಕು, ಇಲ್ಲ ಅಂದ್ರೆ ಗೂಡಿ ತರ ಒದ್ದು ನಮ್ಮನ್ನ ಬಿರುಗಾಳಿ ತರ ಎತ್ತು ಬಿಸಾಕ್ತಾಳೆ.
ಆರತಿ ತಗೊಳ್ಳೆ, ಅದನ್ನು ಬಾಯ್ಬಿಟ್ಟು ಹೇಳ್ಬೇಕಾ? ದೀಪ, ಚಿರುಗೆ ಆರತಿ ಕೊಟ್ಟು ಅವನ ಆಶೀರ್ವಾದ ತಗೋ. ಹೇಗ್ ಕಾಣಿಸ್ತಾ ಇದೀನಿ? ದಿನಾಲು ಹೇಗ್ ಕಾಣಿಸ್ತಿದ್ಯೋ ಹಾಗೇ ಕಾಣಿಸ್ತಿದ್ಯಾ. ಅದ್ರಲ್ಲೇನಿದೆ ಸ್ಪೆಷಲ್? ಅಂದ್ರೆ ನನ್ ಫೇಸ್ ಅಲ್ಲಿ ಏನು ವ್ಯತ್ಯಾಸನೇ ಕಾಣಿಸ್ತಿಲ್ವಾ? ಆಗಲ್ಲ ಜಾನು, ಇವತ್ ನೀನು ಸೂಪರ್ ಆಗಿ ಕಾಣಿಸ್ತಾ ಇದೀಯಾ. ಹೌದು ರೂಪ, ನಾ ಸುಮ್ನೆ ತಮಾಷೆಗೆ ಹಾಗಂದೆ. ನೀನ್ ನಿಜವಾಗ್ಲೂ ಹೀರೋಯಿನ್ ತರಾನೇ ಕಾಣಿಸ್ತಿದ್ಯಾ. ಹೀರೋಯಿನ್ ತರ ಅಲ್ಲ, ಹೀರೋಯಿನ್. ನಾನ್ ಸೂಪರ್ ಸ್ಟಾರ್ ಆಗೋದನ್ನ ಯಾರು ತಪ್ಸಕ್ಕಾಗಲ್ಲ. ಹೌದು ಜಾನು, ಅದಂತೂ ಪಕ್ಕ 100%. ಇಲ್ಲೆಲ್ಲಾದ್ರೂ ಶಾಪಿಂಗ್ ಮಾಲ್ ಇದ್ರೆ ನಿಲ್ಸಿ. ಓಕೆ ಮೇಡಮ್. ಯಾಕೆ ಜಾನು? ಶೂಟಿಂಗಿಗೆ ಸ್ವಲ್ಪ ಪರ್ಸನಲ್ ಐಟಮ್ಸ್ ತಗೋಬೇಕಿತ್ತು, ಅದಕ್ಕೆ. ಜಾನು, ಆಲ್ರೆಡಿ ಶೂಟಿಂಗ್ ಲೇಟ್ ಆಗಿದೆ. ಮ್ಯಾನೇಜರ್ ಬೇರೆ ಶೂಟಿಂಗ್ ಲೇಟ್ ಆಗಿದೆ ಅಂತ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದಾರೆ. ಅಂತದ್ರಲ್ಲಿ ಶಾಪಿಂಗ್ ಅಂದ್ರೆ ಹೇಗ್ ಜಾನು? ಲೇಟಾ? ಆಗ್ಲಿ ಬಿಡಿ. ಜಾನು, ಅವರೆಲ್ಲ ನಿನ್ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ನೋಡು, ಇನ್ನು ಹೀರೋಯಿನ್ ಆಗಿಲ್ಲ, ಆವಾಗ್ಲೇ ಶೂಟಿಂಗ್ ಲೇಟ್ ಆಗಿ ಬರ್ತಾಳೆ ಅಂತ ಬ್ಯಾಡ್ ಒಪಿನಿಯನ್ ಬರುತ್ತೆ ಜಾನು. ಬರ್ಲಿ ಬಿಡಿ ಅರವಿಂದ್, ಆಗ್ಲೇ ನನ್ನ ಹೆಸರು ಇಡೀ ಇಂಡಸ್ಟ್ರಿ ತುಂಬಾ ಓಡಾಡುತ್ತೆ. ಇದರಿಂದ ನಮ್ ಮೂವಿಗೆ ಈಗ್ಲಿಂದಾನೇ ಪಬ್ಲಿಸಿಟಿ ಸಿಗುತ್ತೆ. ಪಬ್ಲಿಸಿಟಿ ಸಿಗುತ್ತೆ ಅಂತ ನಿನಗೆ ಕೆಟ್ಟ ಹೆಸರು ಬಂದ್ರೆ ನನಗಿಷ್ಟ ಆಗಲ್ಲ ಜಾನು. ಅದೆಲ್ಲ ನಿಮ್ ಇಷ್ಟದ ಪ್ರಕಾರ ನಾನು ಇರಕ್ಕಾಗಲ್ಲ ಅರವಿಂದ್. ಇದು ನನ್ ಕೆರಿಯರು. ಇದನ್ನ ನನಗ್ ಹೇಗ್ ಬೇಕೋ ಹಾಗೆ ರೂಪಿಸ್ಕೋತೀನಿ. ಸದ್ಯಕ್ಕೆ ನೀವೇನು ತಲೆ ಕೆಡ್ಸ್ಕೋಬೇಡಿ, ನಾನು ಹೇಳ್ದಷ್ಟು ಮಾಡಿ. ಏನಮ್ಮ ನೀನು ರೂಪ ಈ ತರ ಮಾತಾಡ್ತಿದ್ಯಾ ಅರವಿಂದ್ ಜೊತೆಗೆ? ಅರವಿಂದ್ ನೀನು ಹೀರೋಯಿನ್ ಆಗ್ಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ನಾನು ಹೀರೋಯಿನ್ ಆಗ್ತಿರೋದು ಈ ಅರವಿಂದ್ ಇಂದ ಅಲ್ಲ. ಯಾರೋ ಪುಣ್ಯಾತ್ಮ ನನ್ ಮೇಲೆ ನಂಬಿಕೆ ಇಟ್ಟು ದುಡ್ಡು ಹಾಕ್ತಾ ಇರೋದಿಕ್ಕೆ. ಇವ್ರನ್ನೇನಾದ್ರೂ ನಂಬ್ಕೊಂಡಿದ್ರೆ ಜೂನಿಯರ್ ಆರ್ಟಿಸ್ಟು ಆಗ್ತಿರ್ಲಿಲ್ಲ ನಾನು. ಅಂದ್ರೆ ನಿನ್ ಮಾತಿನ ಅರ್ಥ ಏನು ರೂಪ? ನಮ್ಮ ಅರವಿಂದು ನಿನ್ಗೋಸ್ಕರ ಏನು ಮಾಡಿಲ್ಲ ಅಂತಾನಾ? ಕಷ್ಟ ಪಟ್ಟಿಲ್ಲ ಅಂತ ಹೇಳ್ತಿಲ್ಲ, ಕಷ್ಟ ಪಡ್ತಿದ್ರು ಏನಕ್ ಪಡ್ತಾ ಇದೀವಿ ಅಂತ ಸೆನ್ಸ್ ಇರ್ಬೇಕು. ಮೈಯಲ್ಲಿ ಶಕ್ತಿ ಇದೆ ಅಂತ ಕಲ್ ಬಂಡೆಗೆ ಹೋಗಿ ಗುದ್ದಕ್ಕಾಗತ್ತಾ? ಏನ್ರಿ ಡ್ರೈವರ್ ಸಾಹೇಬ್ರೆ, ಕರೆಕ್ಟ್ ತಾನೇ ನಾನು ಹೇಳಿದ್ದು? ಕರೆಕ್ಟ್ ಮೇಡಮ್. ಅರ್ಥ ಆಯ್ತಾ? ಸೌಂದರ್ಯ, ಸ್ವಲ್ಪ ಸಮಾಧಾನ ಮಾಡ್ಕೋ. ಸ್ವಲ್ಪ ಸಮಾಧಾನ ಮಾಡ್ಕೋ.
ನಮ್ಮ ಊರಲ್ಲಿ ಒಂದ್ ಮಾತು ಕೇಳ್ತೀವಿ, ಸೂರ್ಯನ್ಗೆ ಟಾರ್ಚ, ಭಗವಾನ್ಗೆ ಬನ್ನ, ಆಟೋಗೆ ಸ್ಟ್ಯಾಂಡ, ಪೊಲೀಸ್ ಮಗ್ಳಿಗೆನೆ ಬಂದೂಕ ಅಂತ. ಕೇಳಿದೀರಾ? ಕೇಳಿಲ್ಲ ಅನ್ಸುತ್ತೆ. ನಾನು ಪೊಲೀಸ್ ಅಪ್ಪನ ಮಗಳು. ನಿಮ್ಗೆಲ್ಲ ಇದು ಬಂದೂಕ್ ಇರ್ಬೋದು, ಆದ್ರೆ ನನ್ಗಿದು ಆಟ ಸಾಮಾನು. ನಮ್ ಕೈಯಲ್ಲಿ ಉಗ್ರಿ ಕೊಟ್ರು ಅಷ್ಟೇ, ಬಂದೂಕ್ ಕೊಟ್ರು ಅಷ್ಟೇ, ಗುರಿ ಇಟ್ರೆ ಪಕ್ಕದನ್ನ. ತೋರ್ಸ್ಲಾ? ದೀಪು, ಏನ್ ಮಾಡ್ತಾ ಇದೀಯಾ? ನಂಬಿಕೆ ಇಡಿ, ನಾನು ನಿಮ್ಮ ಮಗ್ಳಂಗೆ. ಸರಿ ನೋಡಿ, ನಾವ್ ನಿಮ್ಮನ್ನ ಮೀರಿಸ್ಬಿಟ್ಟೆ, ಆದ್ರೆ ನಂಗೆ ಇದೆಲ್ಲ ಇಷ್ಟ ಇಲ್ಲಪ್ಪ. ಕೀಟ್ ಹೇಳಿದ್ರೆ ನಾವು ನೀವು ಒಂದೇ ಲೈನ್. ಯಾಕೆ ಹೇಳಿ? ನೀವು ಹಿರಿ ಸೊಸೆ, ನಾನು ಕಿರಿ ಸೊಸೆ. ಆಮೇಲೆ ನಿಮ್ಮ ಮೈದ್ನ ಅದೇ ನನ್ನ ಹಸ್ಬೆಂಡು ನಮ್ಮ ಪೊಲೀಸ್ ಅಪ್ಪನ ಹತ್ರ ನಿಮ್ಮ ಮಗಳನ್ನ ಮದುವೆ ಮಾಡ್ಕೋತೀನಿ ಅಂತ 3 ಗಂಟೆ ಕಟ್ಟಿ ನನಗೆ ಕರ್ಕೊಂಡು ಬಂದಿದ್ದಾರೆ. ಹೇಳಿ ಅವ್ರನ್ನ, ಹೇಳಿ. ಅವ್ರು ನಾಚ್ಕೋತಿದ್ದಾರೆ. ಆದ್ರೆ ನಿಮ್ಮ ಒಪ್ಪಿಗೆ ಕೇಳೋದು ಅವ್ರ ಕರ್ತವ್ಯ ಅಲ್ವಾ? ನೀವುಂಟು, ಅವ್ರುಂಟು. ಸುಮ್ಮನೆ ನನ್ನ ಮೇಲೆ ಗುರು ಅಂತಿದ್ದೀರಪ್ಪ. ಬಿಡಿ, ಒಳಗೋಗಿ ನೀವು ಚಪಾತಿ ಲಟ್ಸಿ ನಾ ಪೂರಿ ಸುಡ್ತೀನಿ. ಸಮಪಾಲು ಸಮಬಾಳು, ಏನಂತೀರಾ? ಸ್ಟಾಪ್ ಇಟ್. ಮಾತಾಡೋಕೆ ಅವಕಾಶ ಸಿಕ್ಕಿದೆ ಅಂತ ನಾಲ್ಗೇನು ಹರಿಬಿಡ್ತಾ ಇದ್ದೀರಾ? ಮೊದಲು ನಮ್ಮ ಅತ್ತಿಗೆಗೆ ಮರ್ಯಾದೆ ಕೊಟ್ಟು ಮಾತಾಡೋದು ಕಲೀರಿ. ಸೂಕ್ಷ್ಮವಾಗಿ ಮಾತಾಡೋದು ಗೊತ್ತಿದ್ರೆ ತಾನೆ. ಛೇ, ಇಟ್ಕೊಳ್ಳಿ. ಈಗ ನೀವು ನನ್ನ ಹಸ್ಬೆಂಡ್ ಅಂತ ಅನ್ಸ್ತು. ಕಾರ್ಪೊರೇಟ್ ಅನ್ನರ್ಲಿ ಬೋರ್ವೆಲ್ ನೀರು ಬಂದಂಗಾಯ್ತು. ನನ್ನ ಹಸ್ಬೆಂಡ್ ಹೇಳೋದೆಚ್ಚ, ನಾ ಕೇಳೋದೆಚ್ಚ. ಮರ್ಯಾದೆ ತಾನೆ. ಇನ್ಮೇಲಿಂದ 2 ಡಜನ್ ಜಾಸ್ತಿನೇ ಕೊಡ್ತೀನಿ, ತಗೋಬೇಕಷ್ಟೆ. ಮರ್ಯಾದೆ ತಗೊಂಡ್ ಬರ್ತೀನಿ. ಸಾರಿ ಅದಕ್ಕೆ. ನಮ್ಮ ಹಸ್ಬೆಂಡು ನಮ್ ಕಡೆಯಿಂದ ಸಾರಿ ಹೇಳ್ತಿದ್ದಾರೆ. ತಗೊಳ್ಳಿ. ನಮ್ಮವರು ತುಂಬಾ ಒಳ್ಳೆಯವರಲ್ವಾ?